ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನದ ಮಾದರಿ ಪ್ರಶ್ನೆ ಪತ್ರಿಕೆ ಮಾರ್ಚ್ 2026 ಅಂದರೆ ನಿಮ್ಮ DSCRTಯಿಂದ ಬಿಟ್ಟಿರುವಂತಹ ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ ಮಕ್ಕಳ. ಹಾಗಾಗಿ ಕಂಪ್ಲೀಟಾಗಿ ಇದರ ಕೀ ಆನ್ಸರನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ DSRTಯಿಂದಲೇ ನಿಮಗೆ ಬ್ಲೂ ಪ್ರಿಂಟ್ ಕ್ವಶನ್ ಪೇಪರ್ ಮತ್ತು ಈ ಒಂದು ಕೀ ಆನ್ಸರ್ಸನ್ನು ಸಹ ಕೊಟ್ಟಿರೋದ್ರಿಂದ ನಿಮಗೆ ಫೈನಲ್ ಎಕ್ಸಾಮ್ಗೆ ಕ್ವಶನ್ ಪೇಪರು ಸಹ ನಿಮಗೆ DSCRT ಬೋರ್ಡಿಂದಲೇ ಬರುತ್ತೆ. ಹಾಗಾಗಿ ಇದೇ ಪ್ಯಾಟ್ರನಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಆಗ ಫೈನಲ್ ಎಕ್ಸಾಮಲ್ಲಿ ನೀವು ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಸೊ ಒಟ್ಟಾರೆ ನಿಮಗೆ 100 ಅಂಕಗಳಿಗೆ ಎಕ್ಸಾಮ್ ನಡೆಯುವಂಥದ್ದು. ಸೊ ಸೇಮ್ ನಿಮ್ಮ 10th ಪ್ಯಾಟ್ರನ್ ಏನಿದೆಯೋ ಆ್ಯಸ್ ಇಟ್ ಈಸ್ ಅದೇ ರೀತಿ ಇರುತ್ತೆ, ಯಾವುದೇ ಬದಲಾವಣೆ ಆಗಿರೋದಿಲ್ಲ. ಫಸ್ಟ್ ಮೇನ್ ಕೊಟ್ಟಿರುವ ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸೂಕ್ತವಾದುದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ. 1ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 1 ಮತ್ತು 3ನೇ ಅಕ್ಷರಗಳು ಕೇಳಿದ್ದಾರೆ. ಸೊ ಅದು ಆಬ್ವಿಯಸ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಈಗ ನೋಡಿ ತಗೊಂಡ್ರೆ ಕ, ಖ, ಗ, ಘ, ನ್ಯ ಹೌದಲ್ವಾ. ಸೊ ಅವರಲ್ಲಿ ನಮಗೆ ಕೇಳಿರೋ ಅಂಥದ್ದೇನು ಮಕ್ಕಳ, ಪ್ರತಿ ಮೊದಲನೆಯ ಮತ್ತು 3ನೇದು. ಸೊ ಮೊದಲನೇದು ಮತ್ತು 3ನೇದು ಏನಾಗಿದೆ ನೋಡಿ ಮಕ್ಕಳ, ಸೊ ಅದು ಅಲ್ಪ ಪ್ರಾಣಾಕ್ಷರಗಳು. 2ನೇದು ಮತ್ತು 4ನೇದು ಮಹಾಪ್ರಾಣಾಕ್ಷರಗಳು. ಹಾಗಾಗಿ ಈ ರೀತಿ ನೀವು ಪ್ರತಿಯೊಂದನ್ನು ಕಲ್ತ್ಕೊಂಡಿರಿ ಮಕ್ಕಳ, ಆಗ ಮಾತ್ರ ನಿಮಗೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಅಲ್ಪ ಪ್ರಾಣಾಕ್ಷರಗಳು ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಕುಲೋತ್ತುಂಗ ಪ್ರಚಂಡ ಆಶಾವಾದಿ. ಈ ವಾಕ್ಯದಲ್ಲಿರುವ ಕುಲೋತ್ತುಂಗ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಸೊ ಕುಲೋತ್ತುಂಗ ಅದನ್ನು ಬಿಡಿಸಿ ಬರೆಯಿರಿ ಮಕ್ಕಳ. ಸೊ ಅದು ಸಂಸ್ಕೃತ ಸಂಧಿಗೆ ಬರುವಂಥದ್ದು. ಅದರಲ್ಲಿ ಗುಣಸಂಧಿ ರೈಟ್ ಆನ್ಸರ್ ಆಗಿರ್ತದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 3ನೇದು ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ. ಸೊ ಭವಿಷ್ಯತ್ ಕಾಲದ ಸೂಚಕ ಪ್ರತ್ಯಯ ಹೂವ ಆಗಿರ್ತದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 4th ಕ್ವಶನ್, ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಹಾರೈಕೆ, ಸಮ್ಮತಿ ಇತ್ಯಾದಿ ವಿಧಿಗಳನ್ನು ಹೊಂದಿರುವ ಕ್ರಿಯಾಪದ ಕೇಳಿದ್ದಾರೆ. ಸೊ ಇದು ಸಂಭವನಾರ್ಥಕ್ಕೆ ಬರ್ತದೆ ಮಕ್ಕಳ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 5th ಕ್ವಶನ್, ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ. ಒಗ್ಗಟ್ಟು, ಸಪ್ತಸ್ವರ, ಬೆಳ್ಗೊಡೆ, ಇಮ್ಮಡಿ ಅಂತ ಇದೆ ಮಕ್ಕಳ. ಸೊ ಇದರಲ್ಲಿ ನಮಗೆ ಬೆಳ್ಗೊಡೆ ಅನ್ನೋದೇನಾಗಿರುತ್ತೆ, ಕರೆಕ್ಟಾಗಿರುವಂಥ ಆನ್ಸರ್ ಆಗಿರ್ತದೆ ಮಕ್ಕಳ. ನೆಕ್ಸ್ಟ್, ದ್ವಿತೀಯ ವಿಭಕ್ತಿಯ ಪ್ರತ್ಯಯ ಕೇಳಿದ್ದಾರೆ. ಸೊ ದ್ವಿತೀಯ ವಿಭಕ್ತಿ ಅಂದರೆ ನಿಮಗೆ ಗೊತ್ತಿರಬೇಕು, ಎಲ್ಲ ವಿಭಕ್ತಿಗಳನ್ನ ಕಲ್ತ್ಕೊಂಡಿರಿ, ಪ್ರತ್ಯಯಗಳನ್ನ ಕಲ್ತ್ಕೊಂಡಿರಿ ಮಕ್ಕಳ. 7 ಪ್ರತ್ಯಯಗಳ ವಿಭಕ್ತಿ ಪ್ರತ್ಯಯಗಳನ್ನ ಕಲ್ತ್ಕೊಂಡಿರಿ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಅನ್ನು ಆಗಿರ್ತದೆ, ಏಕೆಂದರೆ ದ್ವಿತೀಯ ವಿಭಕ್ತಿ ಅನ್ನು ಆಗಿರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ತದೆ. ನೆಕ್ಸ್ಟ್, ಕೊಟ್ಟಿರುವ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ವರ್ಣ, ಬಣ್ಣ, ಕಾರ್ಯ, ಕಜ್ಜ. ಸೊ ಇಲ್ಲಿ ನಮಗೆ ತತ್ಸಮ ತದ್ಭವ ಕೇಳಿದರೆ, ಸೊ ಹಾಗಾಗಿ ಕಾರ್ಯಕ್ಕೆ ಏನಾಗಿರುತ್ತೆ, ಕಜ್ಜ ಆಗುತ್ತೆ. 8ನೇದು ಧಾರವಾಡ ಅನ್ನೋದು ಅಂಕಿತ ನಾಮ, ಜನರು ಅನ್ನೋದು ರೂಢನಾಮ. ಸೊ ರೂಢಿಯಿಂದ ಬಂದಂದು ಅದು ರೂಢನಾಮ. 9ನೇದು ತೈಲ, ಎಣ್ಣೆ, ಘೃತ ಅಂದರೆ ತಪ್ಪ. ನೆಕ್ಸ್ಟ್, ಬೀದಿ ಬೀದಿ ದ್ವಿರಕ್ತಿ, ಮನೆ ಮಠ ಜೋಡಿ ನೋಡಿ. ಸೊ ಇದಿಷ್ಟು ನಿಮಗೆ ಗ್ರಾಮರ್ ಪಾರ್ಟಲ್ಲಿ ಕೇಳಿದ್ದಾರೆ ಮಕ್ಕಳ. ನೆಕ್ಸ್ಟ್ ನಮಗೆ 1 ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಇರುತ್ತೆ. 11ನೇ ಪ್ರಶ್ನೆ, ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವರು ಯಾರು? ಪಂಡಿತನೊಬ್ಬನೇ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು. 12ನೇದು ಜಯಪುರದ ಪೂರ್ವದ ರಾಜಧಾನಿ ಯಾವುದು? ಅಂಬೇರೆ ಜಯಪುರದ ಪೂರ್ವದ ರಾಜಧಾನಿಯಾಗಿರುತ್ತೆ. ಗಿರಿಜೆ ಎಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು? ಊರಲ್ಲಿ ದೇವಾಲಯದಲ್ಲಿ ಇರಬೇಕೆಂದು ಶಿವ ತಿಳಿಸ್ತಾನೆ. ನೆಕ್ಸ್ಟ್, ರಾಧಾಕೃಷ್ಣನ್ ಅವರು ಅಲಂಕರಿಸಿದ ಅತ್ಯುನ್ನತ ಹುದ್ದೆ ಯಾವುದು ಕೇಳಿದರೆ ಅದು ಭಾರತದ ರಾಷ್ಟ್ರಪತಿ ಆಗುತ್ತೆ. ನೆಕ್ಸ್ಟ್, ಚಂಡಮಾರಿಯು ಜನರಿಗೆ ತಾನು ಯಾವಾಗ ಕೋಪಗೊಳ್ಳುತ್ತೇನೆ ಎಂದು ಹೇಳಿದ್ದಾಳೆ? ಜನರಿಗೆ ಬಲಿಯನ್ನಿತ್ತರೆ ನಾನು ಕೋಪಗೊಳ್ಳುತ್ತೇನೆ ಎಂದು ಹೇಳಿದ್ದಾಳೆ. ಬಿದಿರು ಹೇಗೆ ಬೆಳೆಯುತ್ತದೆ? ಬಿದಿರು ಹುಟ್ಟುತ್ತಾ ಹುಲ್ಲಾಗಿ, ಬೆಳೆಯುತ್ತಾ ಮೈತುಂಬಿಕೊಂಡು ಬೆಳೆಯುತ್ತದೆ. ನೆಕ್ಸ್ಟ್, 17ನೇ ಪ್ರಶ್ನೆ, ಭರತೇಶ ವೈಭವ ಕಾವ್ಯದ ಕರ್ತೃ ಯಾರು? ರತ್ನಾಕರ ವರ್ಣಿ ಭರತೇಶ ವೈಭವದ ಕರ್ತೃ ಆಗಿರ್ತಾರೆ. ಸೊ ಇದಿಷ್ಟು 1 ವರ್ಡ್ ಆನ್ಸರ್ಸ್ ಕ್ವಶನ್ಸು. ನೆಕ್ಸ್ಟ್ ಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಲಿಕ್ಕೆ ಕೇಳಿದ್ದಾರೆ ಮಕ್ಕಳ.
ಸೊ ಇಲ್ಲಿ ನಮಗೆ 10 ಪ್ರಶ್ನೆಗಳು ಬರ್ತದೆ. 18ನೇ ಪ್ರಶ್ನೆ, ಕಾರಂತರ ಹಾಗೂ ಶ್ರೀಪತಿಯವರ ಸ್ನಾನದ ಪ್ರಸಂಗವನ್ನು ವಿವರಿಸಿರಿ. ಸೊ ರೈಗಳ ಮನೆಯು 4 ಕಡೆ ಉಸುಬು ಹರಡಿದ್ದಂತಹ ಮರುಭೂಮಿ ಪ್ರದೇಶದಲ್ಲಿತ್ತು. ಅಲ್ಲಿ ಮಧ್ಯಾಹ್ನದ ವೇಳೆ ನೀರು ಕಾಯಿಸುವಂತಹ ಅಗತ್ಯವೇ ಇರಲಿಲ್ಲ. ಉಸುಬಿನ ಕಾವಿನಿಂದಲೇ ನೀರು ಕಾಯ್ದು ಬರುತ್ತಿತ್ತು. ಕಾರಂತರು ಬಿಸಿ ನೀರನ್ನು ಸ್ನಾನ ಮಾಡುವರು, ಆದರೆ ಶ್ರೀಪತಿಗೆ ಅದು ಆಗದು. ಅವರಿಗೆ ತಣ್ಣೀರೇ ಬೇಕಿತ್ತು. ಅದಕ್ಕಾಗಿ ಅವರು ಕಾದ ನೀರನ್ನು ಆರಿಸಿ ತಣ್ಣೀರಿನಲ್ಲೇ ಸ್ನಾನವನ್ನು ಮಾಡ್ತಾರೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಸಾವಿರ ಮೂರ್ಖರಿಗಿಂತ ಒಬ್ಬ ಪಂಡಿತನೇ ಲೇಸು ಏಕೆ? ಯಾಕೆಂತ ಹೇಳಿದ್ರೆ 1000 ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು, ಯಾಕಂದರೆ ಅವನು ಕಷ್ಟಕಾಲದಲ್ಲಿ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ನಿರ್ವಹಿಸಬಲ್ಲ. ಮೇಧಾವಿಯು, ಶೂರನು, ಕಾರ್ಯದಕ್ಷನು, ರಾಜಶಾಸ್ತ್ರ ವಿಶಾರದನೂ ಆದ ಸಚಿವನು ಒಬ್ಬನೇ ರಾಜ್ಯಕ್ಕೆ ಮತ್ತು ರಾಜನಿಗೆ ಮಹತ್ವದ ಶ್ರೇಯಸ್ಸನ್ನು ತಂದುಕೊಳ್ಳಬಲ್ಲ. ಹಾಗಾಗಿ 1000 ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು. 20ನೇ ಪ್ರಶ್ನೆ, ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತೆ, ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ಬಿಳಿಯ ಪಂಚೆಯ ವೀರಗಚ್ಚೆ, ತಲೆಗೆ ಅರಿಶಿಣ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೆಯಂಗಿ, ಕೊರಳಲ್ಲಿ ರುದ್ರಾಕ್ಷಿ ಸರ, ಹಣೆಗೆ ವಿಭೂತಿ, ಕರ್ಣಕುಂಡಲ, ಸೊಂಟಪಟ್ಟಿ, ಬಿಚ್ಚುಗತ್ತಿ, ಕಾಲ್ಗೆಜ್ಜೆಯನ್ನು ಅವರು ಧರಿಸಿರುತ್ತಾರೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಭರಮದೇವರು ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯ ಹೇಗೆ ನಡೆಯುತ್ತವೆ? ಸೊ ಡೊಳ್ಳು ಕುಣಿತ ಜನಪದರ ಕಾಲಗಳಲ್ಲಿ ವಿಶೇಷವಾದದ್ದು. ಶ್ರಾವಣ ಸೋಮವಾರ, ಅಮಾವಾಸ್ಯೆಯ ದಿನ ಮತ್ತು ಯುಗಾದಿ ದಿನಗಳಂದು ಪಲ್ಲಕ್ಕಿ ಉತ್ಸವದ ತರುವಾಯ ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ನಡೆಯುತ್ತದೆ. ಭಕ್ತರು ದೇವರ ಮುಮ್ಮೇಳದವರಾಗಿ ಒಬ್ಬರು ಡೊಳ್ಳು ಬಾರಿಸುತ್ತಾ ಹಾಡು ಹೇಳುತ್ತಾರೆ. ಹಿಮ್ಮೇಳದಲ್ಲಿ ಹಲವರು ತಾಳ ಮತ್ತು ಕೊಳಲನ್ನು ಬಾರಿಸುತ್ತಾ ಮುಮ್ಮೇಳದವರನ್ನು ಹೇಳಿಕೊಟ್ಟಂಥ ಹಾಡಿನ ಭಾಗವನ್ನು ಹೇಳುತ್ತಾರೆ. ಸಾಮಾನ್ಯವಾಗಿ ಹಾಡಿನ ವಿಷಯ ದೈವದ ಮಹಿಮೆ ಅಥವಾ ಭಕ್ತರ ಕಥೆಯಾಗಿರುತ್ತದೆ. 22ನೇ ಪ್ರಶ್ನೆ, ಕನ್ನಡಿಗರ ವಿಶೇಷತೆಯನ್ನು ಶ್ರೀ ವಿಜಯನು ಹೇಗೆ ಸಾರಿದ್ದಾನೆ? ಸೊ ಕವಿರಾಜರ ಮಾರ್ಗದಲ್ಲಿ ಶ್ರೀ ವಿಜಯನು ಕನ್ನಡಿಗರನ್ನು ಕುರಿತು, ಆ ನಾಡಿನ ಜನರ ಪದದ ಅರ್ಥವನ್ನರಿತು ಮಾತನಾಡಬಲ್ಲರು, ನುಡಿದಂತೆ ನಡೆಯಬಲ್ಲರು, ಅವರು ಅತಿ ಚತುರರು, ಓದು ಬರಹ ಕಲಿಯದಿದ್ದರೂ ಕಾವ್ಯ ಕಟ್ಟಿ ಆಡಬಲ್ಲಂತಹ ಪರಿಣಿತಿ ಉಳ್ಳ ಬುದ್ಧಿವಂತರೆಂದು ಕೊಂಡಾಡಿದ್ದಾರೆ. 23ನೇ ಪ್ರಶ್ನೆ, ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ಕುರಿತು ನಯಸೇನನ ಅಭಿಪ್ರಾಯವೇನು? ಸೊ ಇಲ್ಲಿ ನೋಡಿ, ನಿಮಗೆ ಆನ್ಸರನ್ನು ಅವ್ರು ಕೊಟ್ಟಿದ್ದಾರೆ. ಇದಿಷ್ಟನ್ನು ನೀವು ಬರೀಬೇಕು ಮಕ್ಕಳ. ಸೊ ಇಲ್ಲಿ ನಮಗೆ ತುಪ್ಪವೂ ಬೇಕು, ಎಣ್ಣೆಯೂ ಬೇಕು, ಸಂಸ್ಕೃತವೂ ಬೇಕು, ಕನ್ನಡವೂ ಬೇಕು. ಆದರೆ ಎಣ್ಣೆ ತುಪ್ಪದ ಆಸ್ವಾದ ಮಿಶ್ರಣ ಬೇಡ, ಅಂದರೆ ಕನ್ನಡ ಸಂಸ್ಕೃತದ ಮಿಶ್ರಣ ಬೇಡ ಎಂದಿದ್ದಾನೆ. ಶುದ್ಧ ಕನ್ನಡದಳು ತಂದಿಕ್ಕುವುದೇ ಸಕ್ಕದಂ ಎಂದಿದ್ದಾನೆ ಕವಿ ನಯಸೇನ. 24ನೇದು, ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಹೇಗೆ ಹಾರುತ್ತದೆ? ಸೊ ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ ಸದಾ ಹಾರುವುದು. ಪುಟ್ಟ ಹಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಭಯ, ಆಕಾಶದಲ್ಲಿ ಗಿಡುಗನ ಭಯವಿದೆ. 25ನೇ ಪ್ರಶ್ನೆ, ಲೂಯಿಸ್ ಅಟಾಯಿಡೆ ಪತ್ರದಲ್ಲಿ ಚನ್ನಭೈರಾದೇವಿಗೆ ಏನೆಂದು ಬರೆದಿದ್ದಾನೆ? ಸೊ ಪೋರ್ಚುಗೀಸ್ ರಾಜದ್ರೋಹಿ ರೋಸಾರಿಯೋಗೆ ನೀವು ಆಶ್ರಯವನ್ನು ನೀಡಿದ್ದೀರಿ, ಆತನನ್ನು ಕೂಡಲೇ ನಮಗೆ ಒಪ್ಪಿಸಬೇಕು. ಮೇಲಾಗಿ ನೀವು ಕಳೆದ ಹಲವು ವರ್ಷಗಳಿಂದ ಕಪ್ಪವನ್ನೇ ಕೊಟ್ಟಿಲ್ಲ, 1 ವಾರದೊಳಗೆ ಕಪ್ಪವನ್ನು ಕೊಡಬೇಕು. ನಿಮಗೆ ನೀಡಿದ್ದಂತಹ ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನು ಹಿಂದಕ್ಕೆ ಪಡೆದುಕೊಳ್ಳಬೇಕಾಗ್ತದೆ ಎಂದು ಪತ್ರವನ್ನು ಬರೆದಿದ್ದನು. 26ನೇ ಪ್ರಶ್ನೆ, ದುರ್ಗಪ್ಪನು ಶಂಕರಣ್ಣನಿಗೆ ಕುಲದ ಬಗ್ಗೆ ಹೇಳಿದ ನೀತಿ ಮಾತುಗಳನ್ನು ಬರೆಯಿರಿ. ಸೊ ಕುಡಿ ನಮ್ಮ ಮೊದಲ ಜೀವ ಬದುಕಲಿ, ಜೀವಕ್ಕೆ ಯಾವ ಕುಲವೂ ಇಲ್ಲ. ಗಾಳಿಗೆ ಕುಲ ಇದೆಯಾ ತಮ್ಮ? ನೀರಿಗೆ ಕುಲ ಇದೆಯಾ? ನೆಲಕ್ಕೆ ಕುಲ ಇದೆಯಾ? ಇದೆಲ್ಲ ನಾವು ಮಾಡಿಕೊಂಡಿದ್ದು ಎಂಬ ನೀತಿ ಮಾತುಗಳನ್ನು ಆಡ್ತಾರೆ. ನೆಕ್ಸ್ಟ್ 27ನೇ ಪ್ರಶ್ನೆ, ನನ್ನಾಸೆ ಕವನದಲ್ಲಿ ಇಂದುಮತಿ ಲಮಾಣಿಯವರ ಆಸೆಗಳೇನು ತಿಳಿಸಿ? ಸೊ ಅವರಿಗೆ ಬೆಳಕು ನೀಡುವಂತಹ ಬತ್ತಿಯಾಗಬೇಕು, ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು, ಸದಾ ಚಿಮ್ಮುತ್ತಲಿರುವ ಚಿಲುಮೆಯಾಗಿ ದಾಹಗೊಂಡವರ ತನುಮನವನ್ನು ತಳಿಸಬೇಕು, ಅಳುವ ಕಂದನ ನಗಿಸಲು ಅಮ್ಮನ ಕಂಠದ ಜೋಗುಳ ನಾನಾಗಬೇಕು, ಮಾನವನ ಅಜ್ಞಾನತೆ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿ ಗ್ರಂಥವಾಗಿ ಧನ್ಯಳಾಗಬೇಕು, ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಲು ನಾನಾಗಬೇಕು, ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ನಾನಾಗಬೇಕು ಎಂದಿದ್ದಾರೆ. ಸೊ ಇದಿಷ್ಟು 2 ಅಂಕದ ಪ್ರಶ್ನೆಗಳಾಗಿರುತ್ತೆ. ನೆಕ್ಸ್ಟ್ ಮೇನ್ ಕೊಟ್ಟಿರುವ ಲೇಖಕರ
ಅಥವಾ ಕವಿಗಳ ಸ್ಥಳ ಕಾಲ ಕೃತಿಯನ್ನು ವಾಕ್ಯ ರೂಪದಲ್ಲಿ ಬರೀಲಿಕ್ಕೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹರಿಹರ ಮತ್ತು ಕಯ್ಯಾರ ಕಿನ್ನರೈ ಅವರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇಬ್ಬರ ಬಗ್ಗೆನೂ ಬರೀಬೇಕು. ಸೊ ಹರಿಹರ ಕವಿಯು ಕಾಲ ಸುಮಾರು ಕ್ರಿಸ್ತಶಕ 1200. ಈತನ ಊರು ಹಂಪೆ. ಈತನು ಹಂಪೆಯ ವಿರೂಪಾಕ್ಷನ ಭಕ್ತನಾಗಿದ್ದನು. ಹರಿಹರ ಕವಿಯು ಪ್ರಮುಖ ಕೃತಿಗಳು ಗಿರಿಜಾ ಕಲ್ಯಾಣ, ಪಂಪಶತಕ, ರಕ್ಷಾಶತಕ ಮತ್ತು ಮುಡಿಗೆಯ ಅಷ್ಟಕಗಳೆಂಬ ಕೃತಿಯನ್ನು ರಚಿಸಿದ್ದಾರೆ. ಈತರಿಗೆ ರಗಳೆ ಕವಿ ಎಂದೇ ಪ್ರಸಿದ್ಧನಾಗಿದ್ದಾನೆ. ನೆಕ್ಸ್ಟ್ ಕಯ್ಯಾರೆ ಕಿನ್ನರೈ ಅವರು ಕಾಸರಗೂಡಿನ ಕಯ್ಯಾರದವರು. ಇವರ ಕಾಲ ಕ್ರಿಸ್ತಶಕ 1915. ಇವರು ಶಿಕ್ಷಕರು, ಪತ್ರಿಕೋದ್ಯಮಿಗಳು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಇವರ ಪ್ರಮುಖ ಕೃತಿಗಳು ಶ್ರೀಮುಖ, ಐಕ್ಯಗಾನ, ಪುನರ್ನವಚೇತನ ಹಾಗೂ ಕೊರಗ, ಗಂಧವತಿ ಮೊದಲಾದ ಕೃತಿಯನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸೊ ಈ ರೀತಿ ನೀವು ವಾಕ್ಯ ರೂಪದಲ್ಲಿ ನೀವು ಬರಿಬೇಕಾಗಿರುತ್ತೆ ಮಕ್ಕಳ. ನೆಕ್ಸ್ಟ್ ನಿಮಗೆ ಇಲ್ಲೊಂದು ಪದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಅದಕ್ಕೆ ಪ್ರಸ್ತಾರವನ್ನು ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಬರಿಬೇಕು. ಸೊ ಇಲ್ಲಿ ನಿಮಗೆ ನೋಡಿ, ನಿಮಗೆ ಒಂದು ಹಿಂಟನ್ನು ಕೊಡ್ತೀವಿ. ಸೊ ಒಂದು ಲೈನ್ ಇದೆ, ಅದು ಖ್ಯಾತ ಕರ್ನಾಟಕ ವೃತ್ತದಲ್ಲಿ ಬರ್ತದೆ ಮಕ್ಕಳ. ಅರ್ಥ ಆಗ್ತಾ ಇದೆಯಾ? ಸೊ ಖ್ಯಾತ ಕರ್ನಾಟಕ ವೃತ್ತದಲ್ಲಿ ನಿಮಗೆ ಚಂಪಕಮಾಲಾ ವೃತ್ತ ಬರ್ತದೆ, ಮತ್ತೆ ಭಾವಿ ಕ್ರೀಡಿತ. ಸೊ ಇವೆಲ್ಲವೂ ಬರ್ತವೆ ಮಕ್ಕಳ. ಹಾಗಾಗಿ ನಿಮಗೆ ಒಂದು ಲೈನ್ ಇದ್ದರೆ ಅದು ಚಂಪಕಮಾಲಾ ವೃತ್ತ ಬರ್ಬೋದು ಅಥವಾ ಉತ್ಪಲಮಾಲಾ ವೃತ್ತ ಬರ್ಬೋದು. ಸೊ ಹಾಗಾಗಿ ಅವುಗಳನ್ನು ನೋಡ್ಕೊಳ್ಳಿ. 2 ಲೈನ್ ಕೊಟ್ಟಿದ್ರೆ ಅದು ಆಬ್ವಿಯಸ್ಲಿ ಕಂದ ಪದ್ಯವೇ ಆಗಿರ್ತದೆ, ಅದು ಬಿಟ್ಟು ಬೇರೆ ಯಾವುದು ಬರಲ್ಲ. ಸೊ 3 ಲೈನ್ ಇದ್ದರೆ ನಿಮಗೆ ಷಟ್ಪದಿಗಳು, ಒಂದು ಭಾಮಿನಿ ಷಟ್ಪದಿ, ಒಂದು ವಾರ್ಧಕ ಷಟ್ಪದಿ. ಸೊ ಇಷ್ಟರೊಳಗಡೆ ಕೊಟ್ಟಿರ್ತಾರೆ. ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ. ಸೊ ನೆಕ್ಸ್ಟ್ ನಿಮಗೆ ಅಲಂಕಾರ ಇದು. ನೆಕ್ಸ್ಟ್ ಮೇನಲ್ಲಿ 31ನೇ ಪ್ರಶ್ನೆ, ಅಲಂಕಾರವನ್ನು ಹೆಸರಿಸಿ ಲಕ್ಷಣವನ್ನು ಸಮನ್ವಯಗೊಳಿಸಬೇಕು. ಇಲ್ಲಿ ಗೀಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು. ಮೂವತ್ತೊಂದನೇ ಪ್ರಶ್ನೆ, ಗೀಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು. ಸೊ ಇಲ್ಲಿ ನೋಡಿ, ಗೀಜಗನ ಗೂಡುಗಳನ್ನು ತೊಟ್ಟಿಲಿಗೆ ಹೋಲಿಸ್ತಾ ಇದ್ದಾರೆ ಮಕ್ಕಳ. ಹಾಗಾಗಿ ಇದು ಉಪಮಾಲಂಕಾರಕ್ಕೆ ಬರುವಂತಹ ಒಂದು ಅಲಂಕಾರ. ಸೊ ಲಕ್ಷಣ ಬರೀರಿ. 2 ವಸ್ತುಗಳಿಗೆ ಸಾದೃಶ್ಯ ಸಂಪತ್ತನ್ನು ತೋರಿಸಿ ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದನ್ನು ಉಪಮಾಲಂಕಾರ ಅಂತೀವಿ. ಇಲ್ಲಿ ಉಪಮೇಯ ಗೀಜಗನ ಗೂಡುಗಳು, ಉಪಮಾನ ತೊಟ್ಟಿಲಾಗಿರ್ತದೆ, ಉಪಮವಾಚಕ ಅಂತೆ, ಸಮಾನ ಧರ್ಮ ತೂಗಾಡುವುದು. ಹಾಗಾಗಿ ಸಮನ್ವಯವನ್ನು, ಇಲ್ಲಿ ಉಪಮೇಯವಾದ ಗೀಜಗನ ಗೂಡನ್ನು ಉಪಮಾನವಾದ ತೊಟ್ಟಿಲಿಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಹಾಗಾಗಿ ಇದು ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳಿ ಬರೆದ್ರೆ 3 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಕೊಟ್ಟಿರುವ ಗಾದೆಯಲ್ಲಿ ಒಂದನ್ನು ವಿಸ್ತರಿಸಬೇಕು. ಇಲ್ಲಿ ಕಾಯಕವೇ ಕೈಲಾಸ, ಆರೋಗ್ಯವೇ ಭಾಗ್ಯ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ. 2ರಲ್ಲಿ ಯಾವುದಾದ್ರೂ ಒಂದು ತಗೊಳ್ಳಿ. ಸೊ ನೀವು ಯಾವುದೇ ಒಂದನ್ನು ತೆಗೆದುಕೊಂಡ್ರೆ ಫಸ್ಟು ಗಾದೆಯ ಮಹತ್ವವನ್ನು ನೀವು ಬರಿಬೇಕಾಗ್ತದೆ ಮಕ್ಕಳ. ಸೊ ಗಾದೆಯ ಮಹತ್ವ ಅಂದರೆ ಗಾದೆ ಬಗ್ಗೆ ಇಂಟ್ರಡಕ್ಷನನ್ನು ಕೊಡಿ. ಆನಂತರ ಯಾವ ಗಾದೆಯನ್ನು ಬರಿತಾ ಇದ್ದೀರಾ ಅದನ್ನು ಉದಾಹರಣೆಯೊಂದಿಗೆ ವಿವರಿಸಿ. ಸೊ ನಿಮ್ಮ ಭಾಷಾ ಶೈಲಿಗೆ 1 ಅಂಕ. ಟೋಟಲಿ 3 ಅಂಕಗಳು ನಿಮಗಿಲ್ಲೇ ಸಿಗ್ತದೆ ಮಕ್ಕಳ. ಹಾಗಾಗಿ ಮಿಸ್ ಮಾಡ್ಕೊಬೇಡಿ. ನೆಕ್ಸ್ಟ್ ಕೊಟ್ಟಿರುವ ಹೇಳಿಕೆಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಕೇಳಿದ್ದಾರೆ. ಸೊ ಫಸ್ಟು ನಾವು ಆಯ್ಕೆಗೆ 1 ಅಂಕ ಇರುತ್ತೆ, ಸಂದರ್ಭಕ್ಕೆ 1 ಅಂಕ, ಸ್ವಾರಸ್ಯಕ್ಕೆ 1 ಅಂಕ. ಸೊ ಇಲ್ಲಿ ಯಾವ ಸಂದರ್ಭಗಳನ್ನ ಕೇಳಿದ್ದಾರೆ ನೋಡೋಣ. ನಾವು ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ. ಈ ವಾಕ್ಯವನ್ನು SL ಭೈರಪ್ಪನವರು ಬರೆದಿರುವ ನಾ ಕಂಡಂತೆ BGL ಸ್ವಾಮಿ ಪ್ರಬಂಧದಿಂದ ಆರಿಸಲಾಗಿದೆ. ಸೊ ಒಮ್ಮೆ SL ಭೈರಪ್ಪ ಅವರು ಮುಂಜಾನೆ ವ್ಯಾಯಾಮ ವಾಕಿಂಗಾಗಿ ಗಂಗೋತ್ರಿ ಅತಿಥಿ ಗೃಹದ ಕಡೆ ನಡೆಯುತ್ತಿರುವಾಗ BGL ಸ್ವಾಮಿಯವರ ಕೋಣೆಯ ಬಳಿ ನಿಲ್ಲುತ್ತಾರೆ. ಆಗ BGL ಸ್ವಾಮಿಯ ಪಿಟೀಲು ಅಭ್ಯಾಸದಲ್ಲಿ ತೊಡಗಿದ್ದರು. ಹೊಸತನವನ್ನು ಪ್ರಯೋಗ ಮಾಡುವುದರಲ್ಲಿ ತೊಡಗಿದ್ದಾಗ ಅರ್ಧ ಗಂಟೆಗೂ ಮಿಕ್ಕು ಸಮಯ ನಿಂತು ಅದನ್ನು ಭೈರಪ್ಪನವರು ಆಲಿಸುತ್ತಾರೆ. ಅಷ್ಟರಲ್ಲಿ ಮೇಟಿ ಕಾಫಿ ತಂದು ಬಾಗಿಲು ತಟ್ಟುತ್ತಾನೆ. ಬಾಗಿಲು ತೆರೆದ BGL ಸ್ವಾಮಿ ಭೈರಪ್ಪರವರನ್ನು ಕಂಡು ಏಕೆ ಬಾಗಿಲು ತಟ್ಟಲಿಲ್ಲ ಎಂದಾಗ ಭೈರಪ್ಪನವರು ಈ ಮೇಲಿನಂತೆ ಹೇಳಿದ ಸಂದರ್ಭವಾಗಿದೆ. ಸೊ ಸ್ವಾರಸ್ಯವನ್ನು ಬರಿಬೇಕು. ಅಧ್ಯಯನ ನಿರತ BGL ಸ್ವಾಮಿ ಅವರ ಸಂಗೀತ ಆಸಕ್ತಿಯನ್ನು ಬಹಳ ಶ್ರದ್ಧೆ ಗೌರವದಿಂದ ಆಲಿಸಿ ಅವರ ಅಭ್ಯಾಸಕ್ಕೆ ಧಕ್ಕೆ ಆಗಬಾರದೆಂಬ ಭಾವನೆ ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಈ ರೀತಿ ಬರೆದ್ರೆ ನಿಮಗೆ 3 ಅಂಕಗಳು ಸಿಗುತ್ತೆ ಮಕ್ಕಳ.
ನೆಕ್ಸ್ಟ್ 34ನೇ ಪ್ರಶ್ನೆ, ಮಾನವತೆಯ ವಿಶ್ವ ಅನುಸರಿಸಬೇಕಾದಂತಹ ಮಾರ್ಗ. ಸೊ ಈ ವಾಕ್ಯವನ್ನು KS ರತ್ನಮ್ಮ ಅವರ ಬರೆದಿರುವ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಜೀವನ ಸಾಧನೆ ಮತ್ತು AN ಮೂರ್ತಿರಾವ್ ಅವರ ಚಿತ್ರಗಳು ಪತ್ರಗಳು ಕೃತಿಯಿಂದ ಆಧಾರದಿಂದ ಪಠ್ಯಪುಸ್ತಕ ರಚನಾ ಸಮಿತಿ ಸಿದ್ಧಪಡಿಸಿರುವ ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ವ್ಯಕ್ತಿ ಚಿತ್ರ ಗದ್ಯ ಭಾಗದಿಂದ ಆರಿಸಲಾಗಿದೆ. ಇದಿಷ್ಟನ್ನು ನೀವು ಆಯ್ಕೆಗೆ ಬರೆದ್ರೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್ ಸಂದರ್ಭವನ್ನು ಬರಿಬೇಕು. ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣದಲ್ಲಿ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಎಂದು ತಮ್ಮ ನಿಲುವನ್ನು ಅಭಿವ್ಯಕ್ತಿಸಿದ ಸಂದರ್ಭದಲ್ಲಿ ರಾಧಾಕೃಷ್ಣನ್ ಈ ಮಾತನ್ನು ಹೇಳ್ತಾರೆ. ಸೊ ಸ್ವಾರಸ್ಯವನ್ನು ಬರೀರಿ. ಇಷ್ಟು ಬರೆದ್ರೆ 3 ಅಂಕ ಸಿಗುತ್ತೆ. ತದನಂತರ 35ನೇ ಪ್ರಶ್ನೆ, ರಾಜ್ಯಭಾರ ಅಂಧರ ಕಾಯಕ ಅದಕ್ಕೆ ವಂಶ ಇದ್ದರೂ ಸಾಲದು. ಸೊ ಇದನ್ನು ಗಿರೀಶ್ ಕಾರ್ನಾಡ್ ಅವರು ಬರೆದಿರುವ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸೊ ಬಿಜ್ಜಳ ಮಹಾರಾಜನು ಯುವರಾಜನಿಗೆ ಪಟ್ಟ ಕಟ್ಟುವಂತಹ ಸಮಾಚಾರ ತಿಳಿದಾಗ ಬಸವಣ್ಣನವರು ರಾಜನಿಗೆ ಸಲಹೆ ನೀಡುವ ಸಂದರ್ಭದಲ್ಲಿ ರಾಜ್ಯಭಾರ ಒಂದು ಕಾಯಕ, ಅದು ಹುಟ್ತಾ ಬರತಕ್ಕಂಥ ಹಕ್ಕಲ್ಲ, ಆಸ್ತಿಯಲ್ಲ, ಅದನ್ನು ಮಾಡೋ ಅಧಿಕಾರ ಯೋಗ್ಯತೆ ಗಳಿಸಬೇಕು ಎಂಬ ಬಸವಣ್ಣನವರ ಮಾತುಗಳನ್ನು ಬಿಜ್ಜಳನು ತಾನು ರಾಜನಾದ ಬಗೆ ನೆನೆದು ಸ್ಮರಿಸುವ ಸಂದರ್ಭದಲ್ಲಿ ಈ ಮಾತನ್ನು ತಿಳಿಸಲಾಗಿದೆ. ಸೊ ಸ್ವಾರಸ್ಯವನ್ನು ಈ ರೀತಿ ಬರೆಯಿರಿ. 36ನೇ ಪ್ರಶ್ನೆ, ಉಭಯ ಪಕ್ಷದಲ್ಲಿ ನಿಮಗೆ ಭೇದವಾ. ಸೊ ಈ ವಾಕ್ಯವನ್ನು ಕವಿ ದೇವಿದಾಸ ಅವರು ರಚಿಸಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದ ಚಕ್ರಗ್ರಹಣ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸೊ ತಂದೆಯು ಮರಣ ಹೊಂದಿದ ದಿನದಿಂದ ತಮ್ಮನ್ನು ರಕ್ಷಿಸಿ ಇಂದು ದುರ್ಯೋಧನರ ಪರವಾಗಿ ಅಸುಳೆಯರ ಮೇಲೆ ಯುದ್ಧ ಮಾಡಲು ಬಂದಿದ್ದೀರಾ. ಪಾಂಡವರ ಮತ್ತು ಕೌರವರಲ್ಲಿ ಭೇದ ಮಾಡುತ್ತಿದ್ದೀರಾ ಎಂದು ಪಾರ್ಥನು ಭೀಷ್ಮರನ್ನು ಪ್ರಶ್ನಿಸಿದಂತಹ ಸಂದರ್ಭದಲ್ಲಿ ಈ ಮಾತನ್ನು ಬಂದಿದೆ. ಸೊ ಸ್ವಾರಸ್ಯ, ಪಾಂಡವರು ಮತ್ತು ಕೌರವರು ನಿಮ್ಮ ಮಕ್ಕಳು ಕೌರವರ ಪರವಾಗಿ ನಮ್ಮ ಮೇಲೆಯೇ ಯುದ್ಧ ಮಾಡಲು ಬಂದಿರುವಿರಲ್ಲ ಎಂದು ಪಾರ್ಥ ಪ್ರಶ್ನಿಸುವಂತಹ ವಾಕ್ಯ ಸ್ವಾರಸ್ಯಪೂರ್ಣವಾಗಿ ಇಲ್ಲಿ ನೀಡಿದ್ದಾರೆ. 37ನೇ ಪ್ರಶ್ನೆ, ಮಹಾತ್ಮರ ಕೈಗೆ ಬೆತ್ತ ನಾನಾದೆ. ಸೊ ಈ ವಾಕ್ಯವನ್ನು ಸಂತ ಶಿಶುನಾಳ ಶರೀಫ ಅವರು ಬರೆದಿರುವಂತಹ ಬಿದಿರು ತತ್ವಪದವನ್ನು ವಿದ್ವಾನ್ ಸದ್ಯೋಜಾತ ಮೂರ್ತಿಯವರು ಸಂಪಾದಿಸಿರುವ ಶಿಶುನಾಳರ ಗೀತೆಗಳು ಸಂಕಲನದಿಂದ ಆಯ್ದ ತತ್ವಪದಗಳು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ ಮತ್ತು ಸ್ವಾರಸ್ಯವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳೇ. ಇದೇ ರೀತಿ ನೀವು ಬರಿಬೇಕಾಗ್ತದೆ. ನೆಕ್ಸ್ಟ್ 38ನೇದು, ಕರುಣೆದಿಂದೆ ತಲ್ಲಣಿಸಿ ದೆಪಂ. ಈ ವಾಕ್ಯವನ್ನು ತೆಕ್ಕುಂಜೆ ಗೋಪಾಲ ಕೃಷ್ಣ ಭಟ್ ಅವರು ಸಂಪಾದನಾ ಗ್ರಂಥ ಜನ್ನ ಕವಿ ವಿರಚಿತ ಯಶೋಧ ಚರಿತೆ ಕಾವ್ಯದಿಂದ ಆಯ್ದ ಬಲಿಯ ನಿತ್ತೊಡೆ ಮುನಿವೆಂ ಕವ್ಯದಿಂದ ಆರಿಸಲಾಗಿದೆ ಮಕ್ಕಳ. ಸೊ ಸಂದರ್ಭ ಮತ್ತು ಸ್ವಾರಸ್ಯವನ್ನು ನೋಡ್ಕೊಳ್ಳಿ. ಇದೇ ರೀತಿ ನೀವು ಬರೀಬೇಕು. ಬರೆದ್ರೆ ಮಾತ್ರ ನಿಮಗೆ ಪೂರ್ಣಾಂಕಗಳು ಸಿಗುತ್ತೆ. ನೆಕ್ಸ್ಟು ಮೇಯ್ನು ಕೊಟ್ಟಿರುವ ಪದ್ಯವನ್ನು ಪೂರ್ಣಗೊಳಿಸಿ. ಸೊ ಇಲ್ಲಿ 2 ಪೋಯಮ್ ಕೊಟ್ಟಿರ್ತಾರೆ. 2ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ 4 ಸಾಲುಗಳು ಸಹ ತಪ್ಪಿಲ್ಲದೆ ಬರೆದ್ರೆ 4 ಅಂಕ. ಇಲ್ಲಿ ನೋಡಿ, ಹೇಮಂತ ಋತುರಾಜನಿಗೆಳೆವ ಬಂದಿಳಿ ಆ ಒಂದು ಪೋಯಮನ್ನು ಕೇಳಿದ್ದಾರೆ. ಸೇಮ್ ಪೋಯಮಲ್ಲಿ 2 ಸ್ಟ್ಯಾನ್ಸ ಕೇಳಿದ್ದಾರೆ. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೀರಿ. ನೆಕ್ಸ್ಟ್ ಕೊಟ್ಟಿರುವಂತಹ ಪದ್ಯಭಾಗವನ್ನು ಓದಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಮತ್ತು ಸಾರಾಂಶವನ್ನು ಬರಿಬೇಕು. ಇಲ್ಲಿ ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡ ವಿವೇಕ, ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು, ಹಸಿದ ಬೇಡನು ನಡೆದ ಹೊತ್ತುಕೊಂಡು, ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ, ವ್ಯಾಮೋಹವನ್ನು ತೊರೆದು ಬಾಳಬೇಕು, ಏನು ಬಂದರೂ ಕೂಡ ತಾಳಬೇಕು. ಸೊ ಈ ಒಂದು ವಾಕ್ಯವನ್ನು ಸೂರಂ ಎಕ್ಕುಂಡಿ ಅವರು ಸಮಗ್ರ ಕವನಗಳು ಕೃತಿಯಿಂದ ಆಯ್ದ ಪಾರಿವಾಳ ಎಂಬ ಪದ್ಯದಿಂದ ಆರಿಸಲಾಗಿದೆ ಮಕ್ಕಳ. ಸೊ ಅದರ ಸ್ವಾರಸ್ಯವನ್ನು ಬರೆದು ತದನಂತರ ನೀವು ಅಡಕವಾಗಿರುವ ಮೌಲ್ಯವನ್ನು ಈ ರೀತಿ ಇಷ್ಟು ಬರೆದ್ರೆ ಮಕ್ಕಳ ನಿಮಗೆ 4 ಅಂಕ ಸಿಗೋದು. ಇಲ್ಲಾಂದರೆ ನಿಮಗೆ ಅಂಕಗಳು ಪೂರ್ತಿಯಾಗಿ ಸಿಗೋದಿಲ್ಲ. ಹಾಗಾಗಿ ಇದೇ ರೀತಿ ಬರೀಲಿಕ್ಕೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೊಟ್ಟಿರುವ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯದಲ್ಲಿ ಉತ್ತರ ಬರೀಬೇಕು. ಇಲ್ಲಿ ನಮಗೆ 41ನೇ ಪ್ರಶ್ನೆಯಲ್ಲಿ ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ ಅಂತೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಬನದಹಳ್ಳಿಯ ಬನಶಂಕರಿಯ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ 100 ಜನರು ಒಂದು ಪಂಚಾಯಿತಿಯಾಗಿ ಸೇರುತ್ತಾರೆ. ಬೀರಣ್ಣ ತನ್ನ ಮೂಡಲ ದಿಕ್ಕಿನಲ್ಲಿರುವ ಹಳ್ಳಿ ಹೊಲವನ್ನು ಈರಣ್ಣನಿಗೆ 108 ಹೊನ್ನಿಗೆ ಕೊಟ್ಟಿರ್ತಾನೆ. 2 ವರ್ಷಗಳ ಹಿಂದೆ
ಕ್ರಯಕ್ಕೆ ತಕ್ಕೊಂಡ ಹೊಲದಲ್ಲಿ ಉಳುಮೆ ಮಾಡುವಾಗ ನೆನ್ನೆ ದಿನ ಒಂದು ಕೊಪ್ಪರಿಗೆ ಬಂಗಾರ ಸಿಗುತ್ತದೆ. ಅದನ್ನು ಈರಣ್ಣ ಪೂಜೆ ಮಾಡಿ ಬೀರಣ್ಣನ ಮನೆಗೆ ತೆಗೆದುಕೊಂಡು ಹೋಗಿ, ತೆಗೆದುಕೊಳ್ಳಪ್ಪ, ಇದು ನೀನು ಕೊಟ್ಟ ಹೊಲದಾಗೆ ಸಿಕ್ಕಿತು, ಯಾರೋ ನಿನ್ನ ಪೂರ್ವಿಕರು ನಿನಗಾಗಿ ಇಟ್ಟದು ಅಂತ ಕಾಣಿಸ್ತದೆ ಎಂದು ಹೇಳಿದನು. ಆದರೆ ಹೊಲ ಮಾರಿದ ಮೇಲೆ ಆ ನೆಲದ ಹಕ್ಕು ನನಗಿಲ್ಲ ಎಂದು ಬೀರಣ್ಣ ವಾದಿಸ್ತಾನೆ. ಹೀಗೆ ಬೀರಣ್ಣ ಕೊಪ್ಪರಿಗೆಯ ಬಂಗಾರ ನನಗೆ ಬೇಡ ಎಂದು, ಈರಣ್ಣನೂ ಸಹ ನನಗೆ ಬೇಡ ಎಂದಾಗ ಈ ವಿಚಾರದ ಚರ್ಚೆ ನಡೆಯುತ್ತದೆ. ಸೊ ಅದನ್ನು ಸಂಪೂರ್ಣವಾಗಿ ಬರೀಬೇಕಾಗುತ್ತೆ ಮಕ್ಕಳ. ನೆಕ್ಸ್ಟ್ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಪ್ರಜಾನಿಷ್ಠೆ ಗದ್ಯ ಪಾಠದಲ್ಲಿ ಇರುವ ಈರಣ್ಣ ಅಥವಾ ಬೀರಣ್ಣ ಇವರಿಬ್ಬರ ಪಾತ್ರವನ್ನು, ಈರಣ್ಣ ಮತ್ತು ಬೀರಣ್ಣ ಇಬ್ಬರ ಪಾತ್ರವನ್ನು ನೀವು ಯಾರನ್ನು ಮೆಚ್ಚುವಿರಿ, ಏಕೆ ಅಂತೇಳಿ ಕೇಳಿದ್ದಾರೆ. ಸೊ ಹಾಗಾಗಿ ಅದಿಬ್ಬರ ಬಗ್ಗೆ ನೀವು ಬರೀಬೇಕು. ಸೊ ಒಂದೇ ಪಾಠದಲ್ಲಿ ನಿಮಗೆ ಇಂಟರ್ನಲ್ ಚಾಯ್ಸ್ ಕೊಟ್ಟಿರ್ತಾರೆ. ನೆಕ್ಸ್ಟು ಹರಿಶ್ಚಂದ್ರ ಮತ್ತು ಗಾನರಾಣಿಯರ ನಡುವಿನ ಸಂವಾದವನ್ನು ಬರೀರಿ. ಸೊ ಅವರಿಬ್ಬರ ನಡುವೆ ನಡೆದಂತಹ ಸಂವಾದವನ್ನು ನೀವು ಬರೀಬೇಕಾಗ್ತದೆ ಮಕ್ಕಳ. ಸೊ ಸೂರ್ಯವಂಶದ ಪರಂಪರೆಯಲ್ಲಿ ಹುಟ್ಟಿದ ರಾಜರಿಗೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಸತ್ತಿಗೆಯೂ ಇಲ್ಲದಿದ್ದರೆ ದೊರೆತನವು ಶೋಭಿಸುವುದಿಲ್ಲ. ಭೂಮಿಯಲ್ಲಿ ಯುದ್ಧರಂಗದಲ್ಲಿ ಸತ್ತಿಗೆಯನ್ನು ಕಂಡು ಶತ್ರುಗಳು ನಿಲ್ಲುವುದಿಲ್ಲ. ಸತ್ತಿಗೆಯ ಕೆಳಗಿನ ನೆರಳಲ್ಲಿ ಇದ್ದವರಿಗೆ ವಿಪತ್ತು, ಎಡರು ತೊಡರುಗಳು ಇರುವುದಿಲ್ಲ. ಬಡತನ, ರೋಗ, ಅಪಕೀರ್ತಿ, ಸೋಲಿನ ಭಯ ಇರುವುದಿಲ್ಲ. ಈ ರೀತಿ ಮಾತುಗಳನ್ನು ಹರಿಶ್ಚಂದ್ರನು ಹೇಳ್ತಾನೆ. ಇವೆಲ್ಲವನ್ನು ಸೊ ಇದು ಗಾನರಾಣಿಯರ ನಡುವೆ ನಡೆದಂತಹ ಒಂದು ವಾಗ್ವಾದ ಆಗಿರ್ತದೆ. ಸೊ ಅದಷ್ಟನ್ನು ನೀವು ಬರಿತಾ ಹೋಗಬೇಕು. ಅಥವಾ ನಿನ್ನ ಮುತ್ತಿನ ಸತ್ತಿಗೆಯನ ಸಲಹು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತಿನಲ್ಲಿ ಬರೀರಿ. ಸೊ ಕಂಪ್ಲೀಟ್ ಆ ಪೋಯಮ್ದು ಸಾರಾಂಶವನ್ನು ನೀವಿಲ್ಲಿ ಬರೀಬೇಕಾಗ್ತದೆ. ಕವಿ ರಾಘವಾಂಕ ಅವರು ತಮ್ಮ ಹರಿಶ್ಚಂದ್ರ ಕಾವ್ಯದಲ್ಲಿ ವಿಶ್ವಾಮಿತ್ರ ಮುನಿಯು ಮಾಯಾ ಸೃಷ್ಟಿಯಿಂದ ಜನ್ಮ ತಳೆದಂತಹ ಗಾನರಾಣಿಯರು ಹರಿಶ್ಚಂದ್ರನನ್ನು ವಚನಭ್ರಷ್ಟನಾಗಿ ಮಾಡುವ ಸಲುವಾಗಿ ಕಾಡಿನಲ್ಲಿ ಎದುರಾಗ್ತಾರೆ. ಸೊ ಅವರ ನಡುವೆ ನಡೆದಂತಹ ಅಷ್ಟು ವಾಗ್ವಾದಗಳನ್ನು ನೀವು ಬರಿತಾ ಹೋಗಿ ಮಕ್ಕಳ. ನೆಕ್ಸ್ಟ್ ಮೇನಿಗೆ ಬಂದರೆ ಕೊಟ್ಟಿರುವ ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಸೊ ಕಂಪ್ಲೀಟಾಗಿ ಇಲ್ಲಿ ನಮಗೆ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಸೊ ಅದನ್ನು ಓದ್ಕೊಳ್ಳಿ ಮಕ್ಕಳ. ಅದಕ್ಕೆ ನೆಕ್ಸ್ಟ್ ಅದಕ್ಕೆ ಕ್ವಶನ್ ಕೊಟ್ಟಿದ್ದಾರೆ, ಪುಟ್ಟ ಬಾಲಕನು ತಾಯಿಯ ಸೇವೆಯನ್ನು ಹೇಗೆ ಮಾಡುತ್ತಿದ್ದ. ಸೊ ನೋಡಿ, ಒಬ್ಬ ಪುಟ್ಟ ಬಾಲಕನಿದ್ದ, ಅವನು ಸದಾಕಾಲ ತಾಯಿಯ ಆಜ್ಞೆಯನ್ನು ಪಾಲಿಸ್ತಾ ಇದ್ದ. ತಾಯಿಯ ಸೇವೆ ಮಾಡುವುದು, ಆಕೆಗೆ ಸುಖ ಕೊಡುವುದು, ಆಕೆ ಹೇಳಿದ ಕೆಲಸವನ್ನೆಲ್ಲ ಮಾಡುವುದು ಅವನಿಗೆ ಖುಷಿ ಕೊಡುತ್ತಿತ್ತು. ಇದರಿಂದ ಅವನಿಗೆ ಒಳ್ಳೆಯದನಿಸುತ್ತಿತ್ತು. ತಾಯಿಯ ಸೇವೆಯಲ್ಲಿಯೇ ಕಷ್ಟವಾದರೂ ಆ ಕಷ್ಟಗಳನ್ನು ಸಂತೋಷದಿಂದ ಸಹಿಸಿಕೊಳ್ಳುತ್ತಿದ್ದನು. ಸೊ ಇದಿಷ್ಟು ಬರೀರಿ. ನೆಕ್ಸ್ಟು ಮಗು, ನೀನು ರಾತ್ರಿ ಇಡೀ ಏಕೆ ನಿಂತೇ ಇದ್ದೆ ಎಂದು ತಾಯಿ ಕೇಳಿದಾಗ ಮಗು ಕೊಟ್ಟ ಉತ್ತರವೇನು. ನೋಡಿ, ಅದಕ್ಕೂ ಸಹ ಆನ್ಸರ್ ಇಲ್ಲೇ ಇದೆ. ಅಮ್ಮ, ನೀನು ನನಗಾಗಿ 100 ಸಲ ರಾತ್ರಿ ಇಡೀ ಜಾಗರಣೆ ಮಾಡಿರುವೆ. ಹಾಗಿರುವಾಗ ನಾನು ನಿನಗಾಗಿ ಒಂದು ರಾತ್ರಿ ಜಾಗರಣೆ ಮಾಡಿದರೆ ಅದರಲ್ಲೇನಾಯಿತು ಎಂದು ಉತ್ತರಿಸ್ತಾನೆ. ನೋಡಿ, ನಿಮ್ಗೆ ಇಲ್ಲೇ ಕಾಣಿಸ್ತಾ ಇದೆ. ಇಷ್ಟು ನೋಡಿ, ಬಹಳ ಈಸಿಯಾಗಿ ಪ್ಯಾಸೇಜಲ್ಲೇ ಆನ್ಸರ್ ಇರುತ್ತೆ. 4 ಅಂಕಗಳನ್ನ ಗಳಿಸ್ಬೋದು. ಹಾಗಾಗಿ ನೀವು ಅಪಠಿತ ಗದ್ಯವನ್ನು ಪ್ಯಾಸೇಜನ್ನು ಮಿಸ್ ಮಾಡಿಕೊಳ್ಳೇಬೇಡಿ ಮಕ್ಕಳ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆನ್ಸರ್ ಬರೀಲಿಕ್ಕೆ. ನೆಕ್ಸ್ಟ್ 44ನೇ ಮೇನಿಗೆ ಬಂದರೆ, ನಿಮ್ಮನ್ನು ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಚಂದನ ಎಂದು ಭಾವಿಸಿಕೊಂಡು ನಿಮ್ಮ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ವಿಶೇಷ ಗ್ರಾಮ ಸಭೆಯನ್ನು ಆಯೋಜಿಸುವಂತೆ ಕುರಿತು ಪಂಚಾಯಿತಿ ಅಧ್ಯಕ್ಷರಿಗೆ ಮನವಿ ಪತ್ರ, ಅಥವಾ ನಿಮ್ಮನ್ನು ಬಾಗಲಕೋಟೆಯ ಜಿಲ್ಲೆಯ ಮುದೋಳು ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ದೀಕ್ಷಿತ ಎಂದು ಭಾವಿಸಿಕೊಂಡು ವಿಜಯಪುರ ನಿವಾಸಿಯಾದ ನಿಮ್ಮ ಗೆಳತಿ ಮಂಗಳ ಎಂಬುವಳನ್ನು ನಿಮ್ಮ ಶಾಲೆಯಲ್ಲಿ ನಡೆಯುವ ಕ್ರೀಡೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಪತ್ರ ಬರೆಯಿರಿ. ಸೊ ಇಲ್ಲಿ ನಿಮಗೆ ಗೊತ್ತಿರಬೇಕು, ಫಸ್ಟು ಇಂದಾಗೆ ಸಂಬೋಧನೆಯನ್ನು ಕರೆಕ್ಟಾಗಿ ಬರೆಯಿರಿ. ನಂತರ ವಿಷಯವನ್ನು ಬರೆಯಿರಿ. ವಿಷಯದ ಒಡಲಿಗೆ 2 ಅಂಕ ಇರುತ್ತೆ. ಮುಕ್ತಾಯ, ಇಂತಿ, ಸ್ಥಳ, ದಿನಾಂಕ, ಸೊ ಇದು ಮತ್ತು ನಿಮ್ಮ ಭಾಷಾ ಶೈಲಿ ಎಲ್ಲವಕ್ಕೂ ಸೇರಿ 5 ಅಂಕ ಇರುತ್ತೆ ಮಕ್ಕಳ. ಹಾಗಾಗಿ 2ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಸೇಮ್ ಪ್ಯಾಟ್ರನ್ ಆ್ಯಸ್ ಇಟ್ ಈಸ್ ನೀವು ಬರೀಬೇಕು. ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ಪ್ರಬಂಧ ಇರುತ್ತೆ ಮಕ್ಕಳ. ಸೊ 2 ಪ್ರಬಂಧ ಕೊಟ್ಟಿರ್ತಾರೆ, ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಫಸ್ಟು ಪೀಠಿಕೆ, ಪ್ರಸ್ತಾವನೆ, ವಿಷಯ ನಿರೂಪಣೆ ಎಲ್ಲವೂ ಸಹ ಸರಿಯಾಗಿ ಬರೆದು ನಿಮ್ಮ ಭಾಷಾ ಶೈಲಿ ಎಲ್ಲ ಪಕ್ಕ ಇದ್ದರೆ 5 ಅಂಕ ಸಿಗುತ್ತೆ. ಹಾಗಾಗಿ ಈ ವಿಡಿಯೋನ ಮಕ್ಕಳ ಮಿಸ್ ಮಾಡ್ಕೋಬೇಡಿ. ಸೊ ನಿಮಗೆ ಕಂಪ್ಲೀಟಾಗಿ ಬ್ಲೂ ಪ್ರಿಂಟ್ ವೈಸೇ ಕೊಟ್ಟಿದ್ದಾರೆ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಬೋರ್ಡಿಂದ ಬಿಟ್ಟಿರೋ ಕ್ವಶನ್ ಪೇಪರ್ ಆಗಿರೋದ್ರಿಂದ ಇದೇ ಪ್ಯಾಟ್ರನ್ನಲ್ಲಿ ನಿಮ್ಮ ಎಕ್ಸಾಮ್ ನಡೆಯುತ್ತೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.